ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇದು, ಅವರು ಪಾಸ್ ಆದಮೇಲೆ ಅವರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕು. ಈಗ ನಮ್ಮ ಸರ್ಕಾರ ಸುಮಾರು 72,000 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಮ್ಮ ಫೈನಾನ್ಸ್ ಇಲಾಖೆ ಕೂಡ ಅದಕ್ಕೆಲ್ಲ ಅನುಮತಿಯನ್ನು ಕೊಟ್ಟು ನೋಟಿಫಿಕೇಷನ್ ಮಾಡಿ ಅಂತೇಳಿ ವಿವಿಧ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಅವರು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ 2% ಹುದ್ದೆಗಳನ್ನು ಸ್ಪೋರ್ಟ್ಸ್ಮೆನ್ ಆ್ಯಂಡ್ ವಿಮೆನ್ ಅವರಿಗೆ ರಿಸರ್ವ್ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ 3% ಮಾಡಬೇಕು ಅಂತ ಈಗಾಗಲೇ ಅನುಷ್ಠಾನದಲ್ಲಿದೆ. ಕಳೆದ ಬಾರಿ ನಾನು ಗೃಹ ಸಚಿವನಾಗಿದ್ದಾಗ 180 ಜನ ಪೊಲೀಸ್ ಇದರಲ್ಲಿ ಆಯ್ಕೆಯಾಗಿದ್ದರು. ಅದರಲ್ಲಿ 40 ಜನ ಸಬ್ ಇನ್ಸ್ಪೆಕ್ಟ್ರಲ್ಲಿ ಆಯ್ಕೆಯಾಗಿದ್ದರು. ಸೊ ಆ 2% ಎಲ್ಲ ಇಲಾಖೆ, 3% ಪೊಲೀಸ್ ಇಲಾಖೆ. ಇದನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಈ ವರ್ಷ ನಾವೇನು ಲೆಕ್ಕ ಹಾಕಿದ್ದೀವಿ 72,000, ಅದರಲ್ಲಿ 2,000 ಹುದ್ದೆಗಳು, 1,900 ಚಿಲ್ಲರೆ ಇದೆ, 2,000 ಅಂತ ರೌಂಡ್ ಅಪ್ ಮಾಡಿಬಿಟ್ರೆ 2,000 ಹುದ್ದೆಗಳು ನಮ್ಮ ಸ್ಪೋರ್ಟ್ಸ್ ಮೆನ್ ಆ್ಯಂಡ್ ವಿಮೆನ್ ಹೂ ರೆಪ್ರೆಸೆಂಟೆಡ್ ದಿ ಸ್ಟೇಟ್ ಅವರಿಗೆ ಸಿಕ್ಕತ್ತೆ. ಈಗಾಗಲೇ ನಾವು ಮೊನ್ನೆ ಇರೋ ಎಕ್ಸೈಸ್ ಸೂಪರ್ಡೆಂಟು ಅವರಿಗೆ ಸಿಕ್ತು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಎಕ್ಸೈಸ್ ಸೂಪರ್ಡೆಂಟ್ವರೆಗೆ ಅಂದರೆ ಕ್ಲಾಸ್ ಎ ಪೋಸ್ಟನ್ನು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟು ಈ ಸ್ಪೋರ್ಟ್ಸಿಗಾಗಿ ಪದಕ ಗಳಿಸಿರೋರಿಗೆ ಸಿಕ್ಕಿದೆ. 3 ಜನ, ಸುನಿಲ್ ಹಾಕಿ, ಆಮೇಲೆ ಹೆಸರುಗಳು ನಿಖಿನ್. ಸೊ 3 ಜನರಿಗೆ ಸಿಕ್ಕಿದೆ. ದಿವ್ಯಾ ಅನ್ನೋರು ಹೆಣ್ಮಗಳು, ಅವರಿಗೆ ಸಿಕ್ಕಿದೆ. ಆಮೇಲೆ ಹೊಸದಾಗಿ ರಾಜ್ಯದಲ್ಲಿ ಮತ್ತೊಂದು ಸ್ಕೀಮನ್ನು ತರ್ತಾ ಇದ್ದೇವೆ. ಯಾರು ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗ್ತಾರೆ, ಯಾರು ಏಷ್ಯನ್ ಗೇಮ್ಸಿಗೆ ಹೋಗ್ತಾರೆ, ಅವರಿಗೆ ನಾವು ಈಗಾಗಲೇ ಅವರಿಗೆ ಪದಕ ಗಳಿಸ್ಕೊಂಡು ಬಂದವರಿಗೆ 35 ಲಕ್ಷ ಚಿನ್ನದ ಪದಕ ತೊಗೊಂಡ್ರೆ, 25 ಲಕ್ಷ ಬೆಳ್ಳಿ ಪದಕ ತೊಗೊಂಡ್ರೆ, ಕಂಚಿನ ತೊಗೊಂಡ್ರೆ 15 ಲಕ್ಷ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಮೆಡಲ್ ತೊಗೊಂಡವರಲ್ಲ, ಹೂಎವರ್ ರೆಪ್ರೆಸೆಂಟ್ಸ್ ದಿ ಸ್ಟೇಟ್ ಇನ್ ದೀಸ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಆ್ಯಂಡ್ ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ಅವರಿಗೆ 5 ಲಕ್ಷ ರೂಪಾಯಿಯನ್ನು ಪ್ರೋತ್ಸಾಹ ಧನವಾಗಿ ಕೊಡ್ತೇವೆ. ಎನಿಬಡಿ ಆ್ಯಂಡ್ ಎವ್ರಿಬಡಿ ಹೂಎವರ್ ರೆಪ್ರೆಸೆಂಟ್ಸ್. ಅದು ಹೊಸ ಕಾರ್ಯಕ್ರಮ ಇದು. ಈ ಬಾರಿ ನಾನು ಕೇಳಿದ್ರೆ ಎಷ್ಟು 12 ಜನ ಹೋಗಿದ್ದಾರೆ ಕಾಮನ್ವೆಲ್ತ್. ಸರಾಸರಿ 15-20 ಜನ ಹೋಗ್ತಾರೆ ಅಂತ ಭಾವಿಸಿದ್ದೀವಿ. ಅಲ್ಲ, ಈಗ ಕಾಮನ್ವೆಲ್ತ್ಗೆ ಹೋಗಿದಾರಲ್ಲ, ಅಲ್ಲಿ ಕ್ಯಾಂಪ್ ನಡೀತಾ ಇದೆ. ಕ್ಯಾಂಪ್ನಲ್ಲಿರೋರು ಈಗ ಅವರು ಹೋಗ್ತಾರೆ. ಓಕೆ, 23ಕ್ಕಲ್ಲ. ಸೊ ಅದು ಹೊಸ ಪ್ರೋಗ್ರಾಮನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸರ್ಕಾರಿ ಆದೇಶ ಕೂಡ ಅದ್ರ ಬಗ್ಗೆ ನಿನ್ನೆ ತಾನೇ ಇಶ್ಯೂ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ ತಮ್ಗೆ ಗೊತ್ತಿದ್ದಾಗೆ ಈ ಕೋಚ್ಗಳದ್ದು ಪ್ರಾಬ್ಲಮ್. ಕೋಚ್ಗಳಿಲ್ಲ, ಎಲ್ಲಿ ಹೋದರೂ ಕೋಚ್ಗಳಿಲ್ಲ ಅಂತ ಹೇಳುವಂಥದ್ದು. 50 ಜನರ ಕೋಚ್ಗಳನ್ನು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ವಹಿಸಿದ್ದೀವಿ. ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಡಿಪಾರ್ಟ್ಮೆಂಟು ರಿಕ್ರೂಟ್ಮೆಂಟ್ ಮಾಡುತ್ತೆ. ಅದು ಎಲ್ಲ ಇಂಥದ್ದು ಅಂತಲ್ಲ, ಕೋಚಸ್ಸು ಯಾವುದೇ ಕೋಚ್ ಇರ್ಬೋದು, ಅದು ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಆಯಾ ಇದರಲ್ಲಿ ಸೆಲೆಕ್ಟ್ ಮಾಡಿ ಜಿಲ್ಲೆಗಳಿಗೆ ಕಳಿಸ್ಕೊ